ಒಂಥರ ನಮಗೆ ಇಂಡಸ್ಟ್ರಿಲಿ ನಾವು ಎಷ್ಟು ಮಟ್ಟಿಗೆ ಇದ್ವೋ ಇಲ್ವೋ ಗೊತ್ತಿಲ್ಲ, ಎಲ್ಲ ಕಲಾವಿದ್ರ ಸಂಪರ್ಕನೂ ನಮಗೆ ಸಿಕ್ಬಿಟ್ಟಿದೆ ಮಾತ್ರ. ನನಗೆ ಸೀರಿಯಲ್ನವರೇ ಗೊತ್ತಿಲ್ಲ ಹಂಗೆ ನೋಡಿದ್ರೆ. ಧಾರಾವಾಹಿಗಳು ಯಾಕೆ ಮಾಡಿ? ಅದಕ್ಕೆ ಮೇಯ್ನ್ ರೀಸನ್ ಇದೆ ಧಾರಾವಾಹಿ ಮಾಡದೇ ಇರೋದಕ್ಕೆ. ಆಮೇಲೆ ಈಗ ಹೊಸ ಹುಡುಗರು, ಹೊಸ ವಾತಾವರಣ, ಎಲ್ಲೋ ಒಂದು ಕಡೆ ಮಾನಸಿಕವಾಗಿ ನಾವು ಹೊಂದ್ಕೊಳ್ಳೋಕೆ ಕಷ್ಟ ಆಯ್ತಾ ಇರೋದು. ನಾವು ನೋಡಿದ ಆ ಶೈಲಿನೇ ಬೇರೆ ಇದು. ಆವಾಗ ಅವರೊಂದು ಮಾತು ಹೇಳಿದ್ರು, ನೋಡಿ ಮರಿ, ಮೃಷ್ಟಾನ್ನ ಒಂದು ಕಾಲದಲ್ಲಿ ತಿಂದು ತೇಗಿದ್ದೀವಿ, ಅದು ಒಳ್ಳೆಯ ಕಾಲ. ಹಿಂದೇನೋ ಬದಲಾವಣೆ ಆಗಿದೆ, ಇದಕ್ಕೂ ಹೊಂದ್ಕೋಬೇಕು ನಾವು. ಮೃಷ್ಟಾನ್ನ ತಿಂದವರು ಇದಾಗಲ್ಲ ಅಂದ್ಬಿಟ್ರೆ ಎರಡೂ ವ್ಯತ್ಯಾಸಗಳು ಇದ್ದೇ ಇರ್ತವೆ. ರಾಜರ ಪಾತ್ರ ಮಾಡ್ತಾ ಇರುವೆ ನಾನಲ್ಲಿ, ಇಲ್ಲಿ ಯಾವುದೋ ಒಂದು ಫೋನ್ ಬರೋದು ಬಾಡಿಗೆ ಕಟ್ಟಿಲ್ಲ ಅಂತ, ರಾಜ ನಾನಲ್ಲಿ. ಅವ್ರು ಹೇಳಿದ್ರು ಡಿಫ್ರೆನ್ಸ್ ಹೇಳೋರು ನನಗೆ. ನಾವು ಸುಮ್ಮನೆ ನೆನೆಸ್ಕೊಳ್ಳೇವೆ, ಒಬ್ಬ ಕಲಾವಿದ್ರ ಜೀವನ ನಾವು ಅಂದ್ಕೊಂಡಷ್ಟು ಸುಂದರವಾಗಿರೋದಿಲ್ಲ, ಒಳಗಡೆ ಹೋದಾಗ ಅವ್ರವ್ರದ್ದೇ ಆದ ನೋವು ಅವ್ರಿಗಿರ್ತದೆ ಅಂತ ಹೇಳ್ಬಿಟ್ಟು. ನೂರೊಂದು ನೆನಪು. ನಮ್ಮ ದ್ವಾರಕೀಶ್ ಅವರು ನಿಮಗೆ ಸರ್, ನೀವು ಅದೊಂದು ಬಾರಿ ಒಳ್ಳೆ ನೆನಪು ಮಾಡಿದೆ. ಒಂದು 5 ಸರಿ ಇಂಟರ್ವ್ಯೂ ಮಾಡಿರ್ಬೋದು ದ್ವಾರಕೀಶ್ ಅವರು. ವಿಷ್ಣುವರ್ಧನ್ ಎಕ್ಸ್ಪೈರ್ ಆದಾಗ ಬೇರೆ ಬೇರೆ ಟೈಮಲ್ಲಿ ನಾಖಂಡ ವಿಷ್ಣು ಅಂತ ಕಾರ್ಯಕ್ರಮ ಅದು. ಅವ್ರಿಗೊಂದು ಸರಿ ವಿಜಯನಗರದ ಮನೆಯಲ್ಲಿದ್ದರು, ಇಂಟರ್ವ್ಯೂ ಮಾಡೋಕ್ಕೆ ಅಂತ ಹೋದೆ. ಮಜ್ನು ಬಂದು ಹೋಗಿತ್ತು. ಬರೀ ಈಗೇನು ಮರಿ ಬೇಡ ಬಿಡು ಮರಿ ಅಂತಂದರು. ಸರ್ ಇಲ್ಲ ಸರ್, ಇದು ಒಂದು ಸರಿ ಇಂಟರ್ವ್ಯೂ ಕೊಟ್ಬಿಡಿ ಸರ್ ಅಂತ ಅಂದ್ಬಿಟ್ಟು ಹೋದೆ. ನೋಡು ಮರಿ, ಕಲಾವಿದನ ಜೀವನ ಹೆಂಗಿರುತ್ತೆ ಗೊತ್ತಾ ಅಂದರು. ಸರ್ ಹೆಂಗೆ ಸರ್ ಅಂದೆ. ನೀ ತುಂಬ ಉತ್ತುಂಗದಲ್ಲಿದ್ದಾಗ ರೋಡಲ್ಲಿ ಹೋಗೋ ಕಾಲ ಜನ ಮುತ್ಕೊಂಡ್ಬಿಡ್ತಾರೆ ನಿನ್ನ, ಏನೂ ಕೆಲಸ ಇಲ್ದೇ ಹೋಗ್ತಾಯಿದ್ರೆ ಬರ್ತಾರೆ ಆಗ್ಲೂ. ಯಾಕೆ ಸರ್, ಯಾವುದೋ ಪಿಕ್ಚರ್ ಇಲ್ವಾ? ಏನು ಸಾರ್ ಮನೇಲಿ ಇದ್ಬಿಟ್ಟಿದ್ದೀರಾ? ನೀನು ಎರಡನ್ನೂ ಅವಾಯ್ಡ್ ಮಾಡಬೇಕು ಅಂತ ಮನೇಲಿರ್ಬೇಕಾಯ್ತದ ನೋಡು. ಇದು ಕಲಾವಿದನ ವಾಸ್ತವ ಜೀವನ ಅಂತ ಅನ್ನೋರು. ಆ ಮಜ್ನು ರಿಲೀಸ್ ಮಾಡಿದ ಕಷ್ಟ ಎಲ್ಲ ಹೇಳಿದ್ರು. ಫೈನಲ್ ಅಂಬರೀಷ್ ಅದಕ್ಕೆ ಇನ್ಫ್ಲೂಯೆನ್ಸ್ ಮಾಡಿ LV ಪ್ರಸಾದ್ಗೆ ಹೇಳಿ ನನ್ನ ಸಿನಿಮಾ ಈಚೆ ಬರೋಂಗೆ ಮಾಡಿಕೊಟ್ರು. ನಾನು ಅಂಬರೀಷ್ ಅವ್ರ ಜೊತೆ ಕೆಲಸ ಮಾಡಿರೋದು ಜೈ ಕರ್ನಾಟಕ ಒಂದೇ ನನ್ನ ಪ್ರೊಡಕ್ಷನ್ ಮಾಡಿರೋದು ಅಂದ್ಕೊಂಡು ಅವೆಲ್ಲ ನೆನಪು ಮಾಡ್ಕೊಳ್ಳೋರು ಅವರು. ಅದು ಆ ವಿಷ್ಣು ಸಾರ್ ಜೊತೆ ಕಳೆದ ಆ ದಿನಗಳು ಚೆನ್ನಾಗಿರೋದು ಅವ್ರ ಜೊತೆ. ನಮಗೆ ಅವರು ಕ್ಯಾಮ್ರಾ ಮುಂದೆ ಏನು ಮಾತಾಡೋದಕ್ಕಿಂತ ಆಫ್ ದ ಕ್ಯಾಮ್ರಾ ಭಾರಿ ಮಾತಾಡಿದ್ದೀನಿ ಅವ್ರ ಜೊತೆ ನಾನು. ಮೇಯರ್ ಮುತ್ತಣ್ಣ ಬಗ್ಗೆ ಅವ್ರೊಂದು ಕನಸಿತ್ತು ಸರ್, ಮೇಯರ್ ಮುತ್ತಣ್ಣ ಕಲರ್ ಮಾಡಬೇಕು ಅಂತ ಕನಸಿತ್ತು. ಅದು ಯಾವಾಗಲೂ ಹೇಳೋರು, ಮಾಡ್ತೀನಿ ಕಣೆ, ಒಂದು ಟೈಮಿಗೆ ಮೇಯರ್ ಮುತ್ತಣ್ಣ ಕಲರಲ್ಲಿ ಮಾಡ್ತೀನಿ. ಹೀರೋ ಯಾರು ಸರ್ ನೀವೇ? ನಾನು ಸಿನಿಮಾ ಬಂದಾಗ ಗೊತ್ತಾಗುತ್ತೆ ಅನ್ನೋರು. ಅವರು ನಿಜವಲ್ಲೂ ಇತಿಹಾಸದಲ್ಲಿ ನಿಮಗೆ ಏಷ್ಯಾ ಖಂಡದಲ್ಲೇ ನನ್ನ ಪ್ರಕಾರ ಒಬ್ಬ ಹಾಸ್ಯ ಕಲಾವಿದ 50 ಸಿನಿಮಾಗಳನ್ನ ನಿರ್ಮಾಣ ಮಾಡೋರೆ ಅಂದರೆ ಗ್ರೇಟು ಸರ್ ಅದು ಮಾತು. ಏಕೆಂದರೆ ನರಸಿಂಹರಾಜ್ ಸಾರು ಒಂದು ಪ್ರೊಫೆಸರ್ ಹುಚ್ಚುರಾಯ ಮಾಡಿದ್ಮೇಲೆ ಅವ್ರು ಮತ್ತೆ ನಿರ್ಮಾಪಕರಾಗಲೇ ಇಲ್ಲ ಅವರು. ಅಂದರೆ ಆ ನಿರ್ಮಾಪಕರಾಗೋಕ್ಕೆ ಭಾರಿ ಕಷ್ಟ ಇದೆ. ಯಾಕೆ ಉಳಿಸ್ಕೋಬೇಕಲ್ಲ ಸರ್ ಎಲ್ಲರೂ. ನೀವು ದ್ವಾರಕೀಶ್ ಲೈಫ್ ಹಿಸ್ಟ್ರಿ ಪುಸ್ತಕ ಬರೆದವರು, ಒಂದು ಆ ಪುಸ್ತಕ ಓದ್ಬೇಕು ನೀವು. ಅದು ಯಾರೋ ಬರೆದವ್ರೆ. ಯಾಕೆಂದರೆ ಆ ಹುಡುಗಿ ಅವ್ರ ಸೆಟ್ಟಲ್ಲಿದ್ದಾಗ ಬಂದು ಇಂಟರ್ವ್ಯೂ ಮಾಡೋಳು. ಆವಾಗ ಇನ್ಸಿಡೆಂಟೆಲ್ಲ ಹೇಳ್ಕೊಂಡವ್ರು ಅವರು. ನಮ್ಮ MP ಇದ್ರಲ್ಲ ಜಾಫರ್ ಶರೀಫ್ ಅವರು, ಅವಾಗ ಹಾರ್ಟ್ ಸರ್ಜರಿ ಅದಕ್ಕೆ ಹೆಲ್ಪ್ ಮಾಡಿದ್ರು. ಅದೆಲ್ಲ ತುಂಬ ಅವರ ಪುಸ್ತಕ ಓದ್ಬೇಕು ನೀವು. ದ್ವಾರಕೀಶ್ ಅವ್ರದ್ದು ಅವರು ಒಂದೊಂದು ಇನ್ಸಿಡೆಂಟು ನಮ್ಮಂಥ ಮುಂದೋರಿಗೆ ಪಾಠ ಆಗುತ್ತೆ ಸರ್. ಬಟ್ ಆ ಥರ ಧೈರ್ಯವಂತ ನೀವು ಬರಲ್ಲ ಇಂಡಸ್ಟ್ರಿ ಒಳಗೆ. ನಾನು ಅವ್ರು ಬಿಟ್ಟರೆ ನೆಕ್ಸ್ಟ್ ನಂಗೆ ಭಾರಿ ಇಷ್ಟ ಆಗಿದ್ದು ಅಂದರೆ ರಾಕ್ಲೈನ್ ವೆಂಕಟೇಶ್. ಆ ಮನುಷ್ಯನು ತುಂಬ ಸಲ ಇಂಟರ್ವ್ಯೂ ಮಾಡಿದ್ದೀನಿ. ತುಂಬ ಸಿಂಪಲ್ ಮನುಷ್ಯ. ನಮ್ಮ ಜೊತೆ ಎಲ್ಲ ಬೆರ್ತಾಗ ಒಂದು ಸರಿ ಸೌಂದರ್ಯ ಅವರು ಅದೊಂದು ಸಿನಿಮಾಕ್ಕೆ ಡೇಟು ಹೆಚ್ಚು ಕಮ್ಮಿ ಆಗ್ಬಿಟ್ಟಿತ್ತು. ಹೌದು, ನೀವು ಬಂದಿದ್ರಾ? ಅಲ್ಲಿ ಹೋಗಿ ಸ್ಟ್ರೈಕ್ ಮಾಡ್ತಾಯಿದ್ರು. ನಾನು ಸಾರಿ ಯಾಕೆ ಸಾರಿ ಅಂತ ಅವ್ರು ಒಂದು ಮಾತು ಹೇಳಿದ್ರು. ನೋಡಿ ಶ್ರೀಕಂಠ, ನಾನು ಎಲ್ಲ ಕಲಾವಿದ್ರ ಜೊತೆನೂ ಕೆಲಸ ಮಾಡಿದ್ದೀನಿ, ಯಾರ ಜೊತೆನೂ ನನಗೆ ಡಿಸ್ಟರ್ಬ್ ಆಗಿಲ್ಲ. ಏಕೆಂದರೆ ನನ್ನ ಪ್ರೊಡ್ಯೂಸರಾಗಿ ನಾನು ಮೊದಲು ಏನು ಕೇಳ್ತೀನಿ ಅಂದರೆ, ನನ್ನ ಸಿನಿಮಾಕ್ಕೆ 50 ದಿವಸ ಡೇಟ್ ಬೇಕು. 50 ದಿವ್ಸಕ್ಕೆ ನಾನು ದುಡ್ಡು ಎಷ್ಟು ಕೊಡಬೇಕು, ದುಡ್ಡು ಇಷ್ಟು ಹೆಂಗೆ ಕೊಡಬೇಕು, ಯಾವ ಥರ ಕೊಡಬೇಕು, ಅದೆಲ್ಲವೂ ನನಗೂ ಅವ್ರಿಗೂ ಮೊದಲೇ ಒಪ್ಪಂದ ಆಗಿರುತ್ತೆ. ಆ ಒಪ್ಪಂದದ ಪ್ರಕಾರ ಅವ್ರು ನಡ್ಕೋಬೇಕು ಅನ್ನೋದು ನನ್ನ ಆಸೆ ಒಬ್ಬ ನಿರ್ಮಾಪಕನಾಗಿ. ಆವಾಗ ನಾನು ಎಲ್ಲವೂ ಕರೆಕ್ಟಾಗಿದ್ದಾಗ ನನಗೆ ಮಾತಾಡೋ ಶಕ್ತಿ ಇರ್ತದೆ. ಇಲ್ಲದಂಥ ಆ ಶಕ್ತಿನೇ ಇರಲ್ಲ. ಇಲ್ಲದೇವ್ರು ನಾನು ವಿಷ್ಣುವರ್ಧನ್ ಸಾರ್ ಜೊತೆ ಅಂತ ದೊಡ್ಡ ನಟರ ಜೊತೆ ಕೆಲಸ ಮಾಡೋಕ್ಕೇನು. ಅವ್ರು ಹೇಳೋರು, ಎಲ್ಲರ ಜೊತೆ ನಾವು ಕೆಲಸ ಮಾಡಬೇಕು ಅಂದರೆ ಅವ್ರ ಜೊತೆ ನಾವು ಕರೆಕ್ಟಾಗಿದ್ದರೆ ಅವ್ರು ನಮ್ಗೆ ಯಾಕೆ ತೊಂದರೆ ಕೊಡ್ತಾರೆ. ಆಮೇಲೆ ರಾಕ್ಲೈನ್ ಈಸ್ ದ ಪ್ರೊಡ್ಯೂಸರ್. ಮುಹೂರ್ತ ದಿವಸನೇ ಆ ಸಿನಿಮಾ ರಿಲೀಸ್ ಡೇಟ್ ಹೇಳೋರು. ನಿಜ ಸರ್. ಮಾತ್ರ ಅವರು ಗ್ರೇಟ್. ಅವರು ಕನ್ನಡದಲ್ಲಿ ದೊಡ್ಡ ಒಳ್ಳೆ ನಿರ್ಮಾಪಕ ರಾಕ್ಲೈನ್ ವೆಂಕಟೇಶ್. ನಮ್ಮ ಸುಧಾಕರ್, ಹಿಂಗೆ ನೆನ್ಸ್ಕೋಬೇಕು, ಸುಧಾಕರ್ ನಾವು ಹೋದಾಗ ಪ್ರೊಡಕ್ಷನ್ ಮ್ಯಾನೇಜರು. ಪಾಪ ಮನುಷ್ಯ ಸತ್ತಾಗ ಫೀಲ್ ಆಗ್ಬಿಡ್ತು ನನಗೆ. ಅವ್ರ ಮಾತು, ಅವ್ರ ಕತೆ, ಮಾತಾಡ್ತಿದ್ದ ಶೈಲಿ.
ಇಲ್ಲ ಅವರು ನಾನು ಸುಧಾಕರ್ ಅವ್ರನ್ನ ಮರೆಯೋದಕ್ಕೆ ಸಾಧ್ಯನೇ ಇಲ್ಲ. ಯಾಕೆಂತಂದ್ರೆ ನನ್ನ ಕೆಲವೇ ನೀನು ನೋಡೋದು. ಆಗ ಒಬ್ಬ ಕಲಾವಿದರಿಗೆ ಡಬ್ಬಿಂಗಿಗೆ ಪ್ರೊಡ್ಯೂಸರ್ ದುಡ್ಡು ಕೊಡಲಿಲ್ಲ, ದುಡ್ಡಿರಲಿಲ್ಲ, ಸುಧಾಕರ್ ಅವ್ರು ಕೊಟ್ಬಿಟ್ಟು ಡಬ್ಬಿಂಗ್ ಮಾಡಿಸಿದ್ರು. ಹೌದಾ? ಆಮೇಲೆ ಪ್ರೊಡ್ಯೂಸರ್ ಕೊಟ್ಟಿರ್ಬೋದು ಅವ್ರು, ಬೇರೆ ವಿಷಯ. ಬಟ್ ಆ ಟೈಮ್ಗೆ ಕೊಟ್ಟಿದ್ದು ಸುಧಾಕರ್ ಅವರು. ಸೊ ಅದು ನನ್ನ ಸುಧಾಕರ್ ಮಾತು ಒಂಚೂರು ಒಲ್ಟಾಗಿ ಮಾತಾಡಿದ್ರು ಒಂಥರ ಖುಷಿ ಆಗದ ಮನುಷ್ಯನ ಜೊತೆ. ಮುಂದೆ ಕಲಾವಿದ ಆದಾಗಂತೂ ನಂಗೆ ಭಾರಿ ಹೆಮ್ಮೆ ಅನ್ನಿಸ್ಬಿಡ್ತು. ಪರವಾಗಿಲ್ವೇ ಯೋಗರಾಜ್ ಬಿಟ್ರು ಸೆಲೆಕ್ಷನ್ನು ತುಂಬ ಚೆನ್ನಾಗಿದೆ ಅಂತ ಅನ್ನಿಸ್ತು ನನಗೆ. ಒಂಥರ ನಮಗೆ ಇಂಡಸ್ಟ್ರಿಲಿ ನಾವು ಎಷ್ಟು ಮಟ್ಟಿಗೆ ಇದ್ವೋ ಇಲ್ವೋ ಗೊತ್ತಿಲ್ಲ, ಎಲ್ಲ ಕಲಾವಿದ್ರ ಸಂಪರ್ಕನೂ ನಮಗೆ ಸಿಕ್ಬಿಟ್ಟಿದೆ. ಮಾತ್ರ ನನಗೆ ಸೀರಿಯಲ್ನವರೇ ಗೊತ್ತಿಲ್ಲ ಹಂಗೆ ನೋಡಿದ್ರೆ. ಧಾರಾವಾಹಿಗಳು ಯಾಕೆ ಮಾಡಿ ಅದಕ್ಕೆ ಮೇಯ್ನ್ ರೀಸನ್ ಇದೆ ಧಾರಾವಾಹಿ ಮಾಡದೇ ಇರೋದಕ್ಕೆ. ಈಗ ನೀವು ಶೋಗಳು ಮಾಡಿ, ಶೋನಲ್ಲಿ ರಘು ಶೋ ಅಂದರೆ ರಘುನೇ ಹೈಲೈಟ್ ಆಯ್ತಾರೆ. ಸೀರಿಯಲಲ್ಲಿ ಒಂದು ಕ್ಯಾರೆಕ್ಟ್ರಾಗಿ ಬಂದು ಹೋಗ್ತೀವಿ ನಾವು ಅಷ್ಟೇ, ಒಂದೇ ಒಂದು ಕ್ಯಾರೆಕ್ಟ್ರು. ಅದು ಬಂದ ದಿವಸ ಅಷ್ಟೇ ಜನಕ್ಕೆ ಇರ್ತೀವಿ, ಆಮೇಲೆ ಮರ್ತೇ ಹೋಗ್ತೀವಿ. ಸುಮ್ಮನೆ ಆಗ್ಬಿಟ್ಟಿದ್ದೆ. ಬ್ರಹ್ಮಗಂಟು ಅಂತ ಒಂದು ಸೀರಿಯಲ್ ಕರೆದ್ರು ಜಿ ಕನ್ನಡದಲ್ಲಿ, ಹೋದೆ ನಾನು. ಹೋದೆ, ಫಸ್ಟು ಕಳಸದಲ್ಲಿ ಶೂಟಿಂಗು ಆಯಿತು. ಆಮೇಲೆ ಬರ್ತಾ ಬರ್ತಾ ನಂಗೆ ಆ ಕ್ಯಾರೆಕ್ಟ್ರು ಏನೂ ಅನ್ನಿಸ್ಲೇ ಇಲ್ಲ. ಏನೋ ಒಂದು ಪೊಲೀಸ್ ಕ್ಯಾರೆಕ್ಟ್ರು, ಅಲ್ಲಿ ಬರ್ತೀನಿ ಇಲ್ಲಿ ಹೋಗ್ತೀನಿ. ಆಮೇಲೆ ಸಾರ್ವಜನಿಕವಾಗಿ ಕೇಳಿದ್ರು, ಇದೇ ನಿಮ್ದು ಆಗೊಂದು ಸರಿ ಈಗೊಂದು ಸರಿ ಬಿಟ್ಟರು ಬರೋದೇ ಇಲ್ವಲ್ಲ ಅಂತ ಅಂದರು. ಆಮೇಲೆ ಈಗ ಹೊಸ ಹುಡುಗರು, ಹೊಸ ವಾತಾವರಣ, ಎಲ್ಲೋ ಒಂದು ಕಡೆ ಮಾನಸಿಕವಾಗಿ ನಾವು ಹೊಂದ್ಕೊಳ್ಳೋಕೆ ಕಷ್ಟ ಆಯ್ತು ರಘು. ನಾವು ನೋಡಿದ ಆ ಶೈಲಿನೇ ಬೇರೆ ಇದು. ಇನ್ನೊಬ್ಬರು ಕಲಾವಿದ್ರ ಬಗ್ಗೆ ನಿಮ್ಗೆ ಹೇಳಬೇಕು, KS ಅಶ್ವಥ್. ಅವ್ರ ಬಗ್ಗೆ ಹೇಳಬೇಕು ನೋಡಿ ನಿಮಗೆ. ಒಂದು ಪ್ರೋಗ್ರಾಮ್ ಫಿಕ್ಸ್ ಆಯಿತು, ಅಶ್ವಥ್ ಅವ್ರನ್ನ ಇಂಟರ್ವ್ಯೂ ಮಾಡಬೇಕು ಅಂತ ತೀರ್ಮಾನ ಆಯಿತು. ಕುಕ್ರಳ್ಳಿ ಕೆರೆ ಮೇಲೆ ಅವರು ವಾಕ್ ಮಾಡ್ತಾ ಇರೋದು, ಅದನ್ನು ಇಟ್ಕೊಂಡು ಅವ್ರ ಜೊತೆ ನೀವು ಮಾತಾಡಿಸ್ಕೊಂಡು ಹೋಗ್ಬೇಕು ಅಂತ ಹೇಳಿದರು. ಮೊನ್ನೆ ನಾವು ಅದನ್ನು ತೆಕ್ಕೊಂಡ್ಬಂದ್ವಿ ಸೋನಾದ್ರೆ. ಹೌದಾ? ಪರ್ಮಿಷನ್ ಎಲ್ಲ ಸಿಗ್ತಾ ನಿಮಗೆ? ಪರವಾಗಿಲ್ಲ. ಆಮೇಲೆ ಸರಿ ಏನು ಮಾಡೋದು, ಹೊರಟೆ ಮೈಸೂರಿಗೆ. ಅಶ್ವಥ್ ಅವ್ರಿಗೆ ಮೊದಲೇ ಮಾತಾಡಿಕೊಂಡೆ. ಆಮೇಲೆ ಅವ್ರಿಗೇನೋ ಒಂದು ಸಣ್ಣ ರೆಮ್ಯುನರೇಷನ್ ಫಿಕ್ಸ್ ಮಾಡಿಸ್ಕೊಂಡ್ವಿ. ಅವರು ಆಯಿತು ಬನ್ನಿ ಪರವಾಗಿಲ್ಲ ಅಂದರು. ಬಟ್ ಅವ್ರು ಒಂದು ಮಾತು ಹೇಳಿದರು, ನಾಳೆ ಇಂಟರ್ವ್ಯೂ ಇದ್ದರೆ ಮರಿ ನೀನು ಹಿಂದೊಂದು ದಿವಸ ಬಂದು ನನ್ನ ಹತ್ರ ಡಿಸ್ಕಸ್ ಮಾಡಿದ್ರೇ ಮಾರನೇ ಬೆಳಗ್ಗೆ ಇಂಟರ್ವ್ಯೂ ಕೊಡೋದು ಅಂತ. ನಾನು ಏನು ಸರ್ ಪ್ರಶ್ನೆಗಳು ಕೇಳೋದು, ಉತ್ತರ ಹೇಳೋದಲ್ವ, ಅವೆಲ್ಲ ಏನು ಹೇಳಬಾರ್ದು, ನೀನು ಬರಬೇಕಿಲ್ಲ ಅಷ್ಟೇ ನೀವು ಹೋದರು. ಸರಿ ಆಯಿತು. ಹಿಂದೊಂದು ದಿವಸ ಹೋದೆ, ನಾನು ಪರಿಚಯ ಎಲ್ಲ ಮಾಡಿಕೊಂಡೆ. ಆ ಶಂಕರ್ ಅಶ್ವಥ್ ಇನ್ನೂ ಕಲಾವಿದರಾಗಿದ್ರು ಎಲ್ಲೋ ಗೊತ್ತಿಲ್ಲ, ಅವರು ಮನೇಲಿದ್ದರು. ಸರಿ ಮರಿ ಏನು ವಿಷಯಕ್ಕೆ ಬಂದಿದೆಯಾ ನೀನು ಅಂತ. ಸರ್ ಈ ಥರ ಒಂದು ಹಬ್ಬ ಇದೆ, ಅದಕ್ಕೂ ನಿಮ್ಮದೊಂದು ಸಣ್ಣ ಇಂಟರ್ವ್ಯೂ ಮಾಡಬೇಕು ಮತ್ತು ಆಮೇಲೆ ಏನೋ ಒಂದು ಸಣ್ಣ ರೆಮ್ಯುನರೇಷನ್ ಮಾತಾಡಿದ್ದೆ. ಸರ್ ಈ ಥರ ರೆಮ್ಯುನರೇಷನ್ ಅಂತೆಲ್ಲ ಕೊಟ್ಟೆ, ಎಲ್ಲ ಆಯಿತು. ಅವ್ರ ಬಗ್ಗೆ ತುಂಬ ಕೇಳಿದ್ದೆ ನಾನು, ಅಂದರೆ ಟೈಮ್ ಮ್ಯಾಟ್ರಲ್ಲಿ ಕಟ್ನಿಟ್ಟು. ಅದು ನಂಗೆ ಚೆನ್ನಾಗಿ ಗೊತ್ತಿತ್ತು. ಇವ್ರ ಜೊತೆ ನಾನು ಭಾರಿ ಕೇರಾಗಿ ಬಿಹೇವ್ ಮಾಡಬೇಕು ಅಂತ. ಸರಿ ಯಾವತ್ತು ಮಾಡ್ತೀವಿ ಮರಿ ಇಂಟರ್ವ್ಯೂ ಅಂದರು. ಸರ್ ನಾಳೆ ಬೆಳಗ್ಗೆ. ಎಲ್ಲಿ ಮಾಡ್ತೀಯಾ ಅಂದರು. ಈ ಥರ ಕುಕ್ಕರಳ್ಳಿ ಕೆರೆ. ಪರ್ಮಿಷನ್ ಎಲ್ಲ ತೊಗೊಂಡಿದ್ಯೋ ಅಂದರು. ನಾನು ಸುಮ್ಮನೆ ಏನೋ ಲೆಕ್ಕಾಚಾರದಲ್ಲಿ ಎಲ್ಲ ತೊಗೊಂಡಿದ್ದೀನಿ ಅಂತಂದೆ. ನಾಳೆ 9:20 ನಾನು ರೆಡಿ ಇರ್ತೀನಿ, 9:02 ಬಂದುಬಿಡ್ಬೇಕು ನೀನು ಅಂದರು. ಎಲ್ಲ ಹಿಂದೋ ದಿವಸ ಲಾಡ್ಜ್ ಅಲ್ಲೇ ಮಾಡ್ಕೊಂಡಿದ್ರಿಂದ ಬೆಳಗ್ಗೆ ಕರೆಕ್ಟ್ ಟೈಮ್ಗೆ ಹೋದೋ. ಇಲ್ಲಿ ಯೂನಿವರ್ಸಿಟಿನಲ್ಲಿ ಪರ್ಮಿಷನ್ ಬೇಕು, ಏನೇನೋ ಹೇಳ್ಬಿಟ್ರು, ಅದು ಕ್ಯಾನ್ಸಲೇ ಆಗ್ಬಿಡ್ತು. ಈಗ ಹಿಂಗೆ ಆಗ್ಬಿಟ್ಟಿದೆಯಲ್ಲ ಸರ್ ಅಂದೆ. ಅದೆಲ್ಲ ಮೊದಲೇ ತಿಳ್ಕೊಂಬರ್ಬೇಕಲ್ವನಪ್ಪ ನೀನು ಅಂದ್ರೆ. ಇಲ್ಲ ಸರ್ ಇಲ್ಲಿ ಯಾವುದೋ ಒಂದು ಮನೆ ಫಿಕ್ಸ್ ಮಾಡಿದ್ದೀನಿ ಬನ್ನಿ ಹಿಂದೆ. ಕರ್ಕೊಂಡು ಹೋದೆ, ಆ ಮನೆ ಕರೆಂಟ್ ಹೋಗ್ಬಿಡ್ತು. ನನಗೆ ಏನಪ್ಪ ಇದು, ನಾವೇನೋ ಅನ್ಕೋತೀವಿ ಇಲ್ಲೇನೋ ಆಗ್ಬಿಡ್ತದಲ್ಲ ಅಂತ. ಸರ್ ದಯಮಾಡಿ ಬೇಜಾರು ಮಾಡ್ಕೊಬೇಡಿ, ನನಗೆ ಮಧ್ಯಾಹ್ನ 1 ಗಂಟೆ ತನಕ ಟೈಮ್ ಕೊಡಿ, ಏನಾದ್ರು ಮಾಡಿ ಇಲ್ಲೇ ಒಂದು ಮನೆ ಅರೇಂಜ್ ಮಾಡ್ಕೋತೀನಿ ಅಂದೆ. ಒಂದು ಕೆಲಸ ಮಾಡು, ನಾನು ತೊಗೊಂಡೋಗಿ ವಾಪಸ್ ಮನೆಗೆ ಬಿಟ್ಬಿಡು, ಮಧ್ಯಾಹ್ನ 1 ಗಂಟೆ ತನಕ ವೆಯ್ಟ್ ಮಾಡ್ತೀನಿ, ನೀನು ಬರಲಿಲ್ಲ ಅಂದರೆ ಇಂಟರ್ವ್ಯೂ ಕ್ಯಾನ್ಸಲ್ ಆಗುತ್ತೆ ಅಂದರು. ಇಲ್ಲ ಸರ್ ಏನೇ ಆಗಿ ಬರ್ತೀನಿ ಅಂತ ಕಷ್ಟಪಟ್ಟು ಒಂದು ಮನೆ ಹಿಡಿದೆ ಅಲ್ಲಿ ಮೈಸೂರಲ್ಲಿ. ಪ್ರಶ್ನೆಗಳು ಹೆಂಗಿರೋದು ಅಂದರೆ, ಹಿಂದೊಂದು ದಿವಸ ಹೋಗಿದ್ನಲ್ಲ ಪ್ರಶ್ನೆ ಕೇಳೋನವರು, ಬರ್ಕೊಂಡು ಹೋಗಿದ್ದೆ, ಕೇಳಿವೆ, ಉತ್ತರ ಶುರು ಮಾಡೋರು, ಯಾವುದೋ ಒಂದು ಪಾಯಿಂಟಲ್ಲಿ ನಿಂತೋಗ್ಬಿಡೋರು. ಸರ್ ಮುಂದೆ ಹೇಳಿ ಹಿಂದೆ ವಾಪಸ್ ಬಾ ಅನ್ನೋರು. ಅಂದರೆ ಮತ್ತೆ ಪ್ರಶ್ನೆ ಕೇಳು ನೀನು, ನಾನು ಪ್ರಾರಂಭದಿಂದನೇ ಮತ್ತೆ ಉತ್ತರ ಹೇಳ್ತೀನಿ ಅಂತ. ನಾನು ಒಂದು ಕ್ವಶನ್ಗೆ ಆನ್ಸರ್ ಮಾಡೋಕ್ಕೆ ಇವ್ರು ಎಷ್ಟು ಪ್ರಿಪೇರ್ ಆಗೋರೆ. ಯಾಕೆಂದ್ರೆ ಕೇಳಿದ್ದೆ, ಅವ್ರು ಸಿನಿಮಾ ಸ್ಕ್ರಿಪ್ಟ್ ಎಲ್ಲ ಭಾರಿ ಅಡ್ವಾನ್ಸಾಗಿ ಇಸ್ಕೊಳ್ಳೋರು, ಅದೆಲ್ಲನೂ ಅದ್ರ ಬಗ್ಗೆ ನಾನು ಕೇಳಿದ್ದೆ. ನನಗೆ ಅಷ್ಟು ಜನ ಇಂಟರ್ವ್ಯೂ ಮಾಡಿದಾಗ ಯಾರು ಈ ಥರ ನಮ್ಮ ಪ್ರಶ್ನೆನೇ ಕೇಳಿಲ್ಲ. ಎಲ್ಲ ಪ್ರಶ್ನೆನೂ ಕೇಳಿ ಎಲ್ಲ ಉತ್ತರನೂ ಓಕೆ ಅಂದಮೇಲೆ ನಾಳೆ ಇದನ್ನೇ ಕೇಳ್ತೀಯ ಅಂದರು. ಇಲ್ಲ ಸರ್ ಬೇರೆ ಏನೂ ಕೇಳಲ್ಲ ಸರ್, ಇಲ್ಲಿ ಏನಿದೆ ಇದೇ ಪ್ರಶ್ನೆಗಳು ನಾಳೆ ಕೇಳ್ತೀನಿ ಅಂತ. ನಾಳೆ ಅದೇ ಥರ ಪ್ರಶ್ನೆಗಳು ಕೇಳಿವೆ. ಮಧ್ಯೆ ಎಲ್ಲ ಉತ್ತರ ಹೆಚ್ಚು ಕಮ್ಮಿ ಆದರೆ ಮತ್ತೆ ಪ್ರಾರಂಭದಿಂದ ಮಾಡಿವೆ. ಎಲ್ಲ ಮುಗೀತು. ಸಂಜೆ ತೊಗೊಂಡೋಗಿ ಮನೆ ಹತ್ರ ಬಿಟ್ಟೆ. ಆಮೇಲೆ ಹೇಳಿದ್ರು, ನೋಡಿ ಮರಿ, ಯಾವುದೇ ಒಂದು ಕಾರ್ಯಕ್ರಮ ನೀನು ಮಾಡೋಕ್ಕೆ ಮೊದಲು ಎಲ್ಲವನ್ನ ಸರಿ ಮಾಡಿಕೊಂಡು ಆ ಕಾರ್ಯಕ್ರಮಕ್ಕೆ ಬರಬೇಕು. ಬಂದಮೇಲೆ ನಿನಗೂ ತೊಂದರೆ ಆಗುತ್ತೆ, ನಮಗೂ ತೊಂದರೆ ಆಗಿರುತ್ತೆ. ಈಗ ನಾನು ಅಕಸ್ಮಾತ್ ಇಲ್ಲ ಕಣೆಯ, ನನ್ನ ಟೈಮಿಗೆ ನೀನು ಬರಲಿಲ್ಲ, ನಾನು ಇಂಟರ್ವ್ಯೂ ಕೊಡಲಿಲ್ಲ ಅಂದರೆ ನೀನು ಬೇಸರ ಮಾಡ್ಕೋತೀಯ, ನಿಮ್ಮ ಸಂಸ್ಥೆಯರೋ ನೀನೇನೋ ಅಲ್ಲಿ ತಪ್ಪು ಮಾಡಿದೀಯ ಅಂತ ಅನ್ಕೋತಾರೆ.
ಹಾಗಾಗಿ ಜೀವನದಲ್ಲಿ ಶಿಸ್ತು ಅಳವಡಿಸ್ಕೋಬೇಕು ಅಂತವ. ಆವಾಗ ನನಗೆ ಅನ್ನಿಸ್ತು, ಹೌದಲ್ವಾ ಇವರೆಲ್ಲ ಇಷ್ಟು ವರ್ಷ ಇಲ್ಲಿ ಉಳಿದವ್ರೆ ಅಂದರೆ ಇದೇ ಕಾರಣ ಅಂತ. ಅದೇ ಥರ ರಾಜಾನಂದ್. ರಾಜಾನಂದ್ರ ಅಂದರೆ ಇವತ್ತು ಕಣ್ಣು ಮುಂದೆ ಮಯೂರದ ರಾಜನೇ ನಮಗೆ. ಸರಿ, ರಾಜಾನಂದ್ ಅವ್ರಿಗೆ ಫೋನ್ ಮಾಡಿದೆ, ಸರ್ ಈ ಥರ ನಿಮಗೆ ಇಂಟರ್ವ್ಯೂ ಮಾಡಬೇಕಲ್ಲ ಅಂತ. ಅದು ಮೈಸೂರೇ. ಅವರು ಬರೀ ನನಗೀಗ ಕಣ್ಣು ಕಾಣಿಸ್ತಾ ಇಲ್ಲ, ಶುಗರು ಇದಾಗಿರೋದ್ರಿಂದ ಏನು ಹಿಂಗೆ ಇಂಟರ್ವ್ಯೂ ಮಾಡ್ತೀಯ ಅಂತ. ಸರ್ ನೀವು ಎಲ್ಲಿ ಕೂತ್ಕೋತೀರಾ ಕೂತ್ಕೊಳ್ಳಿ, ಹೆಂಗೆ ಇರ್ತೀರಾ ಹಂಗೆ ಪೊಸಿಷನ್ನು, ಹಾಗೆ ನಾನು ಶೂಟ್ ಮಾಡ್ತೀನಿ ಹಿಂದೆ. ಆಮೇಲೆ ಉದಯದವ್ರ ಹತ್ರ ಮಾತಾಡಿದೆ. ಸರ್ ಅವರು ಕಲಾವಿದರು, ಭಾಳ ಹಳೆ ಕಲಾವಿದರು, ಈಗ ಆರೋಗ್ಯನೂ ಚೆನ್ನಾಗಿಲ್ಲ ಸರ್, ನಾವು ಸುಮ್ಮನೆ ಇಂಟರ್ವ್ಯೂ ಮಾಡೋಕ್ಕಲ್ಲ, ಏನೋ ಒಂದು ರೆಮ್ಯುನರೇಷನ್ ಕೊಟ್ಟರೆ ನಮಗೂ ಗೌರವ ಬರುತ್ತೆ ಸರ್ ಅಂತ ಏನೋ ಒಂದು ರೆಮ್ಯುನರೇಷನ್ ಮಾಡಿಬಿಟ್ಟು ಹೋದೆ. ಅಲ್ಲಿ ಹೋದರೆ ಅವರ ಮನೆಯವರು ಕೈ ಹಿಡ್ಕೊಂಬಂದು ಕೂರಿಸಿದ್ರು. ನಾನು ಅವಾಗ ರಾಜಾನಂದೊಂದು ಯಾವುದೋ ಒಂದು ಹಾಡಿದೆ ಗೊತ್ತಾ, ಆ ದೋಣಿ ಸಾಗಿಸ್ತಾ ಹೇಳ್ತಾರೆ, ಇರಳು ಅರೆಯಿತು ಏಳು ಮಾನವ ಅಂತೇನೋ ಒಂದು ಸಾಂಗ್ ಇದೆ, ಅದೆಲ್ಲ ನನ್ನ ಕಣ್ಮುಂದೆ ಬಂದೋಗ್ಬಿಡ್ತು. ಆವಾಗ ಅವರೊಂದು ಮಾತು ಹೇಳಿದ್ರು, ನೋಡಿ ಮರಿ, ಮೃಷ್ಟಾನ್ನ ಒಂದು ಕಾಲದಲ್ಲಿ ತಿಂದು ತೇಗಿದ್ದೀವಿ, ಅದು ಒಳ್ಳೆಯ ಕಾಲ, ಹಿಂದೇನೋ ಬದಲಾವಣೆ ಆಗಿದೆ, ಇದಕ್ಕೂ ಅಂದ್ಕೋಬೇಕು ನಾವು. ಮೃಷ್ಟಾನ್ನ ತಿಂದವರು ಇದಾಗಲ್ಲ ಅಂದ್ಬಿಟ್ರೆ ಎರಡೂ ವ್ಯತ್ಯಾಸಗಳು ಇದ್ದೇ ಇರ್ತವೆ. ರಾಜರ ಪಾತ್ರ ಮಾಡ್ತಾಯಿರುವೆ ನಾನಲ್ಲಿ, ಇಲ್ಲಿ ಯಾವುದೋ ಒಂದು ಫೋನ್ ಬರೋದು ಬಾಡಿಗೆ ಕಟ್ಟಿಲ್ಲ ಅಂತ. ರಾಜ ನಾನಲ್ಲಿ. ಅವ್ರು ಹೇಳಿದ್ವು ಡಿಫ್ರೆನ್ಸ್ ಹೇಳೋರು ನನಗೆ, ಪಾತ್ರಗಳು ನಾವು ಮಾಡೋದೇ ಒಂದು, ಇಲ್ಲಿ ಪರ್ಸನಲ್ ಲೈಫೇ ಒಂದು ಅಂತ ಹೇಳಿದ್ರು. ಇಲ್ಲ ಈಗ ಕಣ್ಣು ಎಲ್ಲ ಇದಾಗ್ಬಿಟ್ಟಿದೆ, ಮೊದಲು ಥರ ನಾನು ಬಂದು ಪಾಠ ಮಾಡೋಕ್ಕಾಗಲ್ಲ, ಏನೋ ಸದ್ಯ ಜೀವನ ನಡ್ಕೊಂಡು ಹೋಗ್ತಾಯಿದೆ, ಒಂದಿಷ್ಟು ಪುಸ್ತಕಗಳು ಬರಿತಾಯಿದ್ದೀನಿ, ನಮ್ಮ ವೈಫು ಒಂದಿಷ್ಟು ಪುಸ್ತಕಗಳೆಲ್ಲ ಸೇಲ್ ಮಾಡ್ತಾರೆ, ಹಿಂಗೆ ಅಂತ ಹೇಳಿ. ಆಗ ನಾವು ಸುಮ್ಮನೆ ನೆನೆಸ್ಕೊಳ್ಳೇವೆ, ಒಬ್ಬ ಕಲಾವಿದ್ರ ಜೀವನ ನಾವು ಅಂದ್ಕೊಂಡಷ್ಟು ಸುಂದರವಾಗಿರೋದಿಲ್ಲ, ಒಳಗಡೆ ಹೋದಾಗ ಅವ್ರವ್ರದ್ದೇ ಆದ ನೋವು ಅವ್ರಿಗಿರ್ತದೆ ಅಂತ ಹೇಳ್ಬಿಟ್ಟು. ಅದು ಬಿಟ್ಟರೆ ನಿಮ್ಗೆ ಇನ್ನು ಇಬ್ಬರ ಬಗ್ಗೆ ಹೇಳ್ಬಿಟ್ಟು ಮುಗಿಸ್ಬಿಡ್ತೀನಿ. ಅವರು ಎಲ್ಲ ಗ್ರೇಟ್ ಲೆಜೆಂಡ್ ಸರ್. ಇವತ್ತು ನಾವು ಸಿನಿಮಾದಲ್ಲಿ ಇದ್ದೀವಿ, ಸಿನಿಮಾದಲ್ಲಿ ಮಾತಾಡ್ತಾ ಇದ್ದೀವಿ ಅಂತ ಅಂದರೆ ಅವ್ರು ಹಾಕ್ಕೊಟ್ಟಿರೋ ಬೂನಾದಿ, ಅದನ್ನು ಉಳಿಸ್ಕೊಂಡು ಹೋಗೋ ಶಕ್ತಿ ಈಗಲವ್ರಿಗೆ ಎಷ್ಟು ಮಟ್ಟಿಗೆ ಆಯ್ತೋ ಗೊತ್ತಿಲ್ಲ ನನಗೆ. ಇವತ್ತು ನೀವು ಸಾಕ್ಷಾತ್ಕಾರ ಪಿಕ್ಚರ್ ಕೂತ್ಕೊಂಡು ನೋಡಿ ಸರ್, ನೀವು ಒಂದು ಗೆಜ್ಜೆ ಪೂಜೆ ನೋಡಿ, ಒಂದು ಭೂತ ಏನ ಮಗ ಅಯ್ಯೋ ನೋಡಿ, ಅವೆಲ್ಲ ರೆಕಾರ್ಡ್ ಬ್ರೇಕ್. ಒಂದು ಬಂಗಾರದ ಮನುಷ್ಯ